ಬೀಯಿಂಗ್ ಎನ್ ಇನ್ಸ್ಪೆಕ್ಟರ್ ಪ್ರೂಫ್ ಇಲ್ಲದೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇರೋದು. ನನ್ನ ಕೆಲಸದಿಂದ ತೆಗೆಸ್ಬೇಕು ಅಂತ ನೀವೇ ತಾನೇ ಈ ಚೀಟಿ ಬರೆದಿಟ್ಟಿರೋದು. ಸಾಹೇಬರು ಏನು ಹೇಳ್ತಾವ ರವಿ? ಅವ ಇವ್ರ ತವ ನಾವು ಮಾತಾಡ್ತೀವಿ, ನೀನು ಏನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಸಾಹೇಬ್ರೆ, ಇದು ನಮ್ಮ ಕೈ ಬರಹ ಅಲ್ಲ, ಇದನ್ನ ನಾವೇ ಬರ್ದಿದ್ದೀವಿ ಅಂತ ಹೆಂಗೆ ಹೇಳ್ತೀರಾ? ನಿಮ್ಮಲ್ಲೇ ಯಾರೋ ಒಬ್ರು DC ಸ್ನೇಹ ಅಂತರ ಹ್ಯಾಂಡ್ ರೈಟಿಂಗ್ ಇರೋರು ಈ ಪತ್ರ ಬರೆದಿರ್ಬೋದಲ್ಲ? ಇರಿ, ತಗೊಳ್ಳಿ, ಇದು ನನ್ನ ನೋಟ್ಬುಕ್. ಇದರಲ್ಲಿರೋದು ನನ್ನ ಹ್ಯಾಂಡ್ ರೈಟಿಂಗ್. ಇನ್ನು ನನಗೆ ಈಟೊಂದು ಸಲದಾಗ ಬರೆಯೋಕ್ಕೆ ಬರೋಕ್ಕಿಲ್ಲ. ಏಯ್ ಸಾಹೇಬ್ರೆ, ನನಗೆ ಓದಕ್ಕೆ ಬರ್ತಿದ್ದೆ, ಬರೆಯೋಕ್ಕೆ ಬರೋಕ್ಕಿಲ್ಲ. ಹೆಬ್ಬೆಟ್ಟು ಪುಟ್ಟಮ್ಮಿನೂ ಅಷ್ಟೇ ಹೆಬ್ಬೆಟ್ಟೆ. ಅದು ಹಿಂಗೆ ಸಾಹೇಬ್ರೆ, ನಾವು ಸ್ನೇಹ ಥರನೇ ಬರೆಯೋಕ್ಕಾಯ್ತದೆ? ನೀವು ನಮ್ಮ ಮೇಲೆ ಆರೋಪ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ಹ್ಯಾಂಡ್ ರೈಟಿಂಗ್ ನಮ್ಮದೇ ಅಂತ ಪ್ರೂಫ್ ತೊಗೊಂಬನ್ನಿ. ಏನೂ ಇಲ್ಲದೆ ಬಂದು ಖಾಲಿ ಕೈನಾಗೆ ದರ್ಪ ತೋರಿಸಿದ್ರೆ ನಾವಂತೂ ಸುಮ್ಕೆ ಇರೋಕ್ಕಿಲ್ಲ. ಆಮೇಲೆ ನಾವು ಮುಖ್ಯಮಂತ್ರಿಗೆ ದೂರು ಕೊಡಬೇಕಾಗತ್ತೆ. ಮೆರಿತಿದ್ದೀರಾ? ಮೆರೀರಿ. ಇದನ್ನ ನಿಮ್ಮಲ್ಲೇ ಯಾರೋ ಒಬ್ರು ಬರೆದಿದ್ದೀರಾ ಅನ್ನೋದು ಕನ್ಫರ್ಮೇಷನ್ ನನಗೆ ಸಿಗಬೇಕು. ಆವಾಗಿದೆ ಮಾರಿ ಹಬ್ಬ. ಹಬ್ಬ ಮಾಡೋದು ನಮಗೂ ಬರುತ್ತೆ ಸಾಹೇಬ್ರೆ. ಇದೇನಿದು? ಇವಯ್ಯ ಬಂದು ಇವನೇನೋ ಹೇಳೋಯ್ತವನೇ. ಅವ ಇವ್ರಿಗೆಲ್ಲ ನಮ್ಮ ಸ್ನೇಹಕ್ಕನ ಆತ್ಮ ಬಂದಿರೋದು ಉರಿ ಕಣವ, ಅದಕ್ಕೆ ಉರ್ಗಳು ಚಿತ್ತಪ್ಪ ಆಡ್ದಂಗೆ ಆಡ್ತವನೆ. ಅವ ಇದಕ್ಕೆಲ್ಲ ನೀನು ಏನೂ ತಲೆ ಕೆಡ್ಸ್ಕೊಬೇಡ, ನಮ್ಮ ಸ್ನೇಹ ಎಲ್ಲ ನೋಡ್ಕೋತಾಳೆ. ಯಾರು ಉತ್ತರ ಕೊಡ್ತಿರೋ ಏನು ಕತ್ತಿಯೋ ನಡ್ರಿ. ಮೆಸ್ನಾಗಿನ್ನ ಏನು ಕೆಲಸನೇ ಆಗಿಲ್ಲ. ರಾಜಿ, ಏ ರಾಜಿ, 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 ಏ ರಾಜಿ, ನಾನು ಇಲ್ಲಿದ್ದೀನಿ ಅಂತಮ್ಮ. ಓ ಏನು ಮಾಡ್ತಿದ್ದೀಯ ಒಳಗೆ? ಅಯ್ಯ ಅಯ್ಯ ರಾಜಿ, ಏನೇ ಆಯ್ತು ನಿನಗೆ? ಯಾರ ಮಾಡ್ಕೊಂಡು ನಲ್ಕೊಂಡು ಓಡಾಡ್ತಿದ್ದೆ. ಇದೇನೇ ಇದು ಬೇವಿನ ಸೊಪ್ಪು ನಿಂಬೆಹಣ್ಣೆಲ್ಲ ಒದ್ಕೊಂಡು ಹಿಂಗೆ ಮಲಗಿದ್ಯಾ? ಏನಾಯ್ತು? ರಾತ್ರಿಯಿಂದ ಜ್ವರ. ನಿಂಗ ಅಲ್ಲ ಕಣೆ, ಊರವ್ರಿಗೆಲ್ಲ ಕಾಲ್ರ ಬಿಡ್ಸ್ಕೊಂಡು ಓಡಾಡ್ತಿದ್ದೆ, ನೀನು ಜ್ವರವಾ? ನನಗೆ ಅಂತಂದ್ರೆ ನಿಮ್ಗೆ ಒಂಥರ ದಿಮಾಕು. ಅವ್ವ, ಜ್ವರ ಯಾಕೆ ಬಂತು? ಟಿವಿಯಾಗ ಏನಾದರೂ ದೇವ್ ಸಿನಿಮಾ ನೋಡಿದ್ಯಾ? ಟಿವಿಯಾಗಲ್ಲ ನನ್ನಮ್ಮ, ತಿಟ್ಟುವಾಗ ನೋಡ್ದೆ. DC ಸ್ನೇಹ ಅವಳಲ್ವಾ, ಅವಳು ದೇವಾಗ ಬಂದು ಕಾಡ್ತಾವಳೆ ನಜ್ಜಮ್ಮ. ಏನೇನು ನೋಡ್ತಿದ್ಯಾ ನೀನು?
ಮುಂಚೆನೇ ಹಿಂಗೆ ಅಂತ ಗೊತ್ತಾಗಿದ್ರೆ ನಿನ್ನ ಮನೆ ಒಳಗೆ ಕಾಲಿಡ್ತಿರ್ಲಿಲ್ಲ. ನಾನೇನು ಬರ್ತೀನಿ ಕಣೆ. ನಂಜಮ್ಮ ಈ ಸಮಯದಾಗ ನಾನು ಒಂಟಿ ಆಗ್ಬಿಟ್ಟು ಹೋಗ್ಬೇಡ. ನಿನ್ನ ಜೊತೆಗೆ ನಾನು ಜಂಟಿ ಆದ್ರೆ ಆ ಸ್ನೇಹ ನಾನು ಬೀದಿಲ್ ತೊಗೊಂಡು ಮಂತ್ರ ಹೇಳ್ಬೇಕು, ಹಂಗೆ ಮಾಡ್ಬಿಡ್ತಾಳೆ. ನನಗೆ ಬೇಡ ಕಡೆವ, ನಾವು ಒಯ್ತೀನಿ. ಅಯ್ಯೋ ನಂಜಮ್ಮ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಾನೇ ಭಯ ಆಗ್ತೈತೆ. ಏನ್ ಮಾಡೋಣ? ಮುಳ್ಳಿ ಅಂತ ಕೇಳ್ತಾಳೆ ಏನು ಮಾಡೋದು ಅಂತ. ಅಲ್ಲ, ಜಾಸ್ತಿ ಮೆರಿಬೇಡ ಕಣೆ ಅಂತ ಹೇಳ್ದೆ. ನೀನು ನನ್ನ ಮಾತು ಕೇಳಿದ್ಯಾ? ಆ ಪುಟ್ಟಕ್ಕಂತ ಹೋಗಿ ಎಲ್ಲ ಇಸೇನು ಹೇಳ್ಬಿಡ್ತೀನಿ ಅಂತಂದ್ಯಲ್ಲ, ಅದಕ್ಕೆ ನಿನ್ಗೆ ಹಿಂಗಾಗಿರೋದು. ಓ, ನನ್ನ ಪುಟ್ಟಕ್ಕಂತವ ಹೋಗ್ದೆ ಇದ್ದಿದ್ರೆ ಸಂದಾಗಿರ್ತಿತ್ತು. ಬುದ್ಧಿ ಬಂತಲ್ಲ ಈಗ. ಎದಳು, ಎತ್ ಕೂತ್ಕೋ. ಹುಡುಗೇ, ನಂಜಮ್ಮ, ನಮ್ಗೆ ಹುಷಾರಿಲ್ಲ ಅಂತ ಅದೇ ಏಟ್ ಕಾಳಜಿ ಮಾಡ್ತಿದ್ದೆ ಅಲ್ವಾ? ನಿಂಗೆ ನಾನು ಅಂದ್ರೆ ಸಾಲ ಇಷ್ಟ ಅಲ್ವಾ? ಕಾಳಜಿನೂ ಇಲ್ಲ, ಇಷ್ಟವೂ ಇಲ್ಲ. ಆ ಸ್ನೇಹ ಯಾವ ಗಳಿಗೆಲ್ ಬೇಕಾದ್ರೂ ಸಾಯಿಸ್ತೀನಿ ಅಂತ ಒಂದಿಯಲ್ಲ, ಯಾವ ಗಳಿಗೆಲ್ ನಿನ್ನ ಪಿರಾಣ ಹೋಯ್ತದು ಏನೋ. ಅದಕ್ಕೆ ಊರು ಮುಂಚೆ ನಿನ್ನ ಬಾಯಿ ನೀರು ಬಿಟ್ಟೆ. ಕೊಡು, ಇಟ್ಕ, ನಿಧಾನ ಕುಡ್ಕ, ನಾನು ನಿನ್ನ ಬರ್ತೀನಿ. ಏಯ್ ಆಳದವಳೆ, ನಾನಿಲ್ಲಿ ಹುಷಾರಿಲ್ಲ ಅಂತ ಸಾಯ್ತಾ ಬಿದ್ದಿದ್ರೆ ಇವಳು ಬಾಯಿ ನೀರು ಬಿಟ್ಬಿಟ್ಟು ಹೋಗ್ತಾಳೆ. ಇವಳ ನಮ್ಮ ಕಡಿದ್ರೆ ಹಿಂಗೇನ? ಇದೇನಮ್ಮವ್ರೆ, ನಮ್ಮ ಸ್ನೇಹದ ಬಗ್ಗೆ ಊರಾಗೆ ಏನೇನೋ ಸುದ್ದಿ ಆಡ್ಬಿಟ್ಟದೆ. ಇದನ್ನೆಲ್ಲ ಕೇಳಿರೆ ನಿಮ್ಗೆ ಏನು ಅನಿಸ್ತದೆ? ಜನ ಮಾತಾಡೋದನ್ನ ಕೇಳ್ತಿದ್ರೆ ಒಂದ್ ಕಡೆ ನನ್ನ ಸೊಸೆ ಊರ್ನ ಉದ್ಧಾರ ಮಾಡಕ್ ಬಂದವಳೇನೋ ಅಂತ ಖುಷಿ ಆಯ್ತೈತೆ. ಆದ್ರೆ ಇನ್ನೊಂದ್ ಕಡೆ ಇದೆಲ್ಲ ದಿಟನೆಯ ಅನ್ನೋ ಅನುಮಾನನೂ ಮೂಡ್ತೈತೆ. ಸದ್ಯಕ್ಕೆ ನನ್ನ ಸ್ಥಿತಿನೂ ಹಂಗೆ ಆಗದೆ ಅಮ್ಮವ್ರೆ. ಏನು ಹೇಳ್ಬೇಕು ಅಂತಾನೆ ನಂಗೆ ತಿಳಿತಿಲ್ಲ. ನನ್ನ ಸೊಸೆ ಬದುಕಿರೋ ಗಂಟ ನ್ಯಾಯನೇ ದೇವ್ರು ಅಂತ ನಂಬ್ಕೊಂಡಿದ್ಲು. ಆದ್ರೀಗ ಅನ್ಯಾಯದ ಕಾರ್ಮೋಡ ಇಡೀ ಊರಿನ ಜನರ ಬದುಕನ್ನ ಕತ್ಲೆ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಹೆಂಗ್ ಸುಮ್ಕಿರ್ತಾಳೆ? ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದನ್ನ ಅವಳ ತಲೆಯಲ್ಲಿ ಯಾರು ತುಂಬಿದ್ರೋ ಏನೋ. ಚಿಕ್ಕ ವಯಸ್ಸಿಂದ್ಲು ಹಿಂಗೆ ಬೆಳೆದ್ಬಿಟ್ಲು. ಯಾರೋ ಯಾಕೆ ಹೇಳ್ಕೊಡ್ತಾರೆ ಪುಟ್ಟಕ್ಕ? ಇದೆಲ್ಲ ಅವಳಿಗೆ ಬಂದಿದ್ದು ನಿನ್ನಿಂದಲೇ. ನೀನ್ ಬದುಕಿಗೆ ಅಂತ ಹೋರಾಡ್ದೆ, ಅವಳು ನ್ಯಾಯ ನೀತಿಗೆ ಅಂತ ಹೋರಾಡಿದ್ಲು. ಏನೋ ಅಮ್ಮವ್ರೆ, ಇದ್ದಾಗ 4 ಜನಕ್ಕೆ ಬೆಳಕಾಗಿದ್ಲು. ಹೋದ್ಮ್ಯಾಕು 10 ಕುಟುಂಬಕ್ಕೆ ನೆರವಾಗಬೇಕು ಅಂತ ಬಂದವಳು ಏನೋ. ಊರನ್ನ ಉದ್ಧಾರ ಮಾಡಕ್ಕೆ ಅಂತ ಬಂದವಳು, ಇಲ್ಲ ದುಷ್ಟ ಸಂಹಾರ ಮಾಡಕ್ಕೆ ಅಂತಾನೆ ಬಂದವಳು, ಆವಿನೋ ಆತ್ಮನೋ ನಂಗಂತೂ ಗೊತ್ತಿಲ್ಲ ಪುಟ್ಟಕ್ಕ. ಆದ್ರೆ ಊರ್ನವ್ರ ಬಾಯಾಗೆಲ್ಲ ನನ್ನ ಸೊಸೆಗೆ ಹೆಸರು ಓಡಾಡ್ತೈತಲ್ಲ, ನಂಗೆ ಆಟೆ ಖುಷಿ. ನಾವು ನೀವು ಪೂಜೆ ಮಾಡೋ ಈ ಗ್ರಾಮ ದೇವತೆಗಳು ಕೂಡ ಒಂದಾನೊಂದು ಕಾಲದಾಗೆ ನಮ್ಮಂಗೆ ನಿಮ್ಮಂಗೆ ಹೆಣ್ಮಕ್ಳಾಗಿ ಬದುಕು ನಡೆಸ್ತಾರೆಯ. ಈ ಗ್ರಾಮ ದೇವತೆಗಳಾಗಿ ಊರು ಕಾಯ್ತಾ ಇಲ್ವೇ? ಹಂಗೆ ನಮ್ಮ ಸ್ನೇಹನು ನಮ್ಮೊಟ್ಟಿಗೆ ಬದುಕಿದ್ದು ಹೋದವಳು. ಹುಟ್ಟಿದೂರ್ಗೆ ಒಳ್ಳೇದಾಗಬೇಕು ಅಂತ ಯಾವ ರೂಪದಾಗ ಬಂದವಳೋ ಏನೋ. ಅವಳು ಯಾವ ರೂಪದಾಗ ಬಂದ್ರುವೆ ಅವಳು ಯಾವತ್ತಿದ್ರು ನನ್ನ ಸೊಸೆನೆ ಪುಟ್ಟಕ್ಕ. ಅವಳಿಗೆ ನನ್ನ ಸ್ವಾಗತ ಇದ್ದೇ ಇರ್ತೈತೆ. ನೀವಷ್ಟೇ ಅಲ್ಲ ಅಮ್ಮವ್ರೆ, ಊರು ಉದ್ಧಾರ ಮಾಡೋಕ್ಕೆ ಯಾವುದೇ ಶಕ್ತಿ ಬಂದರೂ ಅದನ್ನ ನಾವು ಸ್ವಾಗತ ಮಾಡಲೇಬೇಕು. ಅದು ದಿಟಾನೆಯ. ನಮ್ಮೊಳಗೆ ಮೋಸದಾಗ ಇಲ್ಲ ಅಂದ್ಯಾಕೆ ನಾವ್ಯಾಕೆ ಎದ್ರಕಬೇಕು? ಒಳ್ಳೆಯವ್ರಿಗೆ ನನ್ನ ಸೊಸೆ ಯಾವತ್ತಿದ್ರುವೆ ಕರುಣಾಮಯಿನ. ಊರು ಕಾಯಕ್ಕೆ ಅಂತ ಬಂದಿರೋಳನ್ನ ಏನೇನೋ ಅಂದು ನೋಯ್ಸೋದು ಬೇಡ. ಕೆಲಸ ಮುಗಿದ ಮ್ಯಾಕೆ ಶಾಂತಿ ತಕೊಂಡು ಅವಳ ಆತ್ಮ ತೃಪ್ತಿ ಆಯ್ತದೆ. ಅಲ್ಲಿ ಗಂಟ ಅವಳು ಮಾಡೋದೆಲ್ಲ ಒಳ್ಳೇದೇ ಆಗಲಿ ಅಂತ ಆ ತಾಯಿನ ನಾವು ಬೇಡ್ಕೊಳ್ಳ. ಒಳ್ಳೇದು ಮಾಡೋರು ಯಾವತ್ತು ದುಷ್ಟ ಶಕ್ತಿ ಅಲ್ಲ, ದುರ್ಗಾಶಕ್ತಿ. ನನ್ನ ಸೊಸೆಗೆ ಶಾಂತಿ ಕೊಡವ ತಾಯಿ. ಅವಳು ಎಲ್ಲೇ ಇದ್ರು, ಯಾವ ರೂಪದಾಗೆ ಇದ್ರು ಅವಳನ್ನ ಕಾಪಾಡವ.
ಹಲೋ ರಾಧಾ, ಇಲ್ಲಿ ಏನೇನೋ ನಡೀತಿದೆ ರಾಧಾ. ಅದೇ ಸತ್ತೋಗಿದ್ಲಲ್ಲ ಡಿ.ಸಿ ಸ್ನೇಹ, ಅವಳು ಆತ್ಮಾಗಿ ಊರೆಲ್ಲ ಓಡಾಡ್ತಿದ್ದಾಳಂತೆ. ಆ ಇನ್ಸ್ಪೆಕ್ಟರ್ ತಾಂಡವ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿದಾಳೆ. ಬಾರ್ನು ಕ್ಲೋಸ್ ಮಾಡ್ತಿದ್ದಾಳೆ ರಾಧಾ. ಯಾರ್ಯಾರು ಅನ್ಯಾಯ ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲ ನಿಂತಿದ್ದಾಳೆ. ಜೈ, ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ? ಆ ಮುದ್ಕಿನ ಮುಗಿಸು ಅಂತ ನಾನು ನಿಂಗೆ ಹೇಳಿದ್ರೆ ನೀನು ಚಿಕ್ಕ ಮಕ್ಳಿಗೆ ಹೇಳೋ ಥರ ದೇವ್ದ ಕತೆ ಹೇಳ್ತಿದ್ಯಾ ನನಗೆ? ನಾನು ಹೇಳ್ತಿರೋದು ನಿಜ ರಾಧಾ. ಈ ಊರಲ್ಲಿ ಮನೆಯಲ್ಲಿ ಎಲ್ಲ ಅದೇ ಸುದ್ದಿ. ಯಾವುದಕ್ಕೂ ನೀನು ಹುಷಾರಾಗಿರು. ನಾನು ತುಂಬ ಸೇಫಾಗಿರೋ ಜಾಗದಲ್ಲೇ ಇದ್ದೀನಿ, ನೀನು ಹುಷಾರಾಗಿರು. ನೋಡು, ಸುಮ್ಮನೆ ಈ ರೀತಿ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ದಲೆ ನಾನು ಒಪ್ಸಿರೋ ಕೆಲಸ ಮಾಡು. ಹೇಗೋ ಆ ಮುದ್ಕಿನ ಹಾಸಿಗೆ ಹಿಡಿಯೋ ಥರ ಮಾಡಿದ್ಯಾ. ಹಾಸಿಗೆಯಿಂದ ಹಾಗೆ ನೇರವಾಗಿ ಎಮ್ಲಕ್ಕೆ ಹೋಗೋ ಥರ ಮಾಡು. ನಾನು ಏನಾದರೂ ಆ ಮುಕ್ಕಿಗೆ ತೊಂದರೆ ಮಾಡಿದ್ರೆ ಆ ಸ್ನೇಹನ ಆತ್ಮ ನನ್ನ ಸುಮ್ಮನೆ ಬಿಡುತ್ತಾರಾದ? ಜೈ, ನೋಡಿ ಚೆಲ್ವಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಈ ದೆವ್ವ ಗಿವ್ವ ಎಲ್ಲ ಸುಳ್ಳು. ಯಾರೋ ಬೇಕು ಅಂತಾನೆ ಎಲ್ಲರೂ ಹೆದರ್ಸೋದಕ್ಕೆ ಕಟ್ತಿರೋ ಕತೆ ಇದು. ಹಾಗಾದ್ರೆ ದೆವ್ವ ಆತ್ಮ ಎಲ್ಲ ಇಲ್ಲ ಅಂತ ಅಂತೀಯಾ? ಖಂಡಿತವಾಗ್ಲೂ ಆ ಥರದ್ದು ಏನೂ ಇಲ್ಲ. ಮೊದಲು ನೀನು ಆ ಮುದ್ಕಿನ ಸಾಯಿಸೋದ್ರ ಬಗ್ಗೆ ಗಮನ ಕೊಡು. ನೋಡು, ನಾನು ಮುಂದಿನ ಸತಿ ಫೋನ್ ಮಾಡೋ ಅಷ್ಟರಲ್ಲಿ ಆ ಮುದುಕಿ ಸತ್ಲು ಅನ್ನೋ ವಿಷಯ ಕೇಳಬೇಕು, ಗೊತ್ತಾಯ್ತಾ? ಸರಿ. ರಾಧಾ, ಏನಾಯ್ತು ರಾಧಾ? ಆ ಚಲ್ವಿ ಫೋನ್ ಮಾಡಿದ್ಲು. ಆ ಸತ್ತಿರೋ ಸ್ನೇಹ ಆತ್ಮ ಆಗಿದ್ದಾಳಂತೆ. ಈಗಿನ ಕಾಲದಲ್ಲಿ ದೆವ್ವ ಭೂತಗಳೆಲ್ಲ ಸುಳ್ಳು ರಾಧಾ. ನನಗೂ ಅದೇ ಅನುಮಾನ. ಆದರೆ ಇದ್ದಕ್ಕಿದ್ದಂಗೆ ಹೀಗೆ ಸ್ನೇಹ ಆತ್ಮ ಈ ಥರ ಎಲ್ಲ ಯಾಕೆ ಸುದ್ದಿ ಹಬ್ಬಿಸ್ತಿದ್ದಾರೆ? ಅವ್ರು ತಗ್ಲಾಕೋಬಾರ್ದು ಅಂತ ಸತ್ತಿರೋ ಸ್ನೇಹನ ಹೆಸರನ್ನ ಯೂಸ್ ಮಾಡ್ತಿದ್ದಾರೆ. ಹಾಗಾದರೆ ಇದನ್ನೆಲ್ಲ ಯಾರು ಮಾಡ್ತಿರ್ಬೋದು? ಲಾಭ ಇರೋರೇ ಮಾಡ್ತಿರ್ತಾರೆ. ಕಂಟಿ, ಸ್ನೇಹ, ಪುಟ್ಟಕ್ಕನ ಮನೆಯವರು ಯಾರು ಬೇಕಾದರೂ ಆಗಿರ್ಬೋದಲ್ವಾ? ಹೌದು ಸಾನಿಯಾ, ಈ ಪುಟ್ಟಕ್ಕನ ಮನೆಯವ್ರನ್ನ, ಬಂಗಾರಮ್ಮನ ಮನೆಯವ್ರನ್ನ ಯಾರೂ ನಂಬಕ್ಕಾಗಲ್ಲ. ಎಲ್ಲರೂ ಖತರ್ನಾಕ್ ಕಳ್ರೆ. ನಮಗಿಂತನಾ? ಅದು ನಿಜಾನೇ, ನಮ್ಮಷ್ಟೆಲ್ಲ ಇಲ್ಲ ಬಿಡು. ತಿರ್ಗು. ಇನ್ನ ನೀರು ತುಂಬಿಲ್ಲ, ಚಟ್ನಿ ರುಬ್ಬಿಲ್ಲ, ಹಾಂ, ಸಂತ್ಗೋಗಿಲ್ಲ, ಆಗಲೇ ಅಂತ ಬಾಯಿ ಕಿಸ್ಕೊಂಡು ಕೂತ್ಕೊಂಡಲ್ಲ. ಯಾಕೋ ಇವತ್ತು ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಇಲ್ಲ ಪುಟ್ಟಮ್ಮಿ. ಆದರೆ ಊಟ ಮಾತ್ರ ಸರಿಯಾದ ಟೈಮಿಗೆ ಮಾಡಬೇಕಲ್ವಾ ಅಪ್ಪ? ಅಯ್ಯಯ್ಯೋ, ಅದಾಗ್ದಿದ್ರೆ ಹೆಂಗೆ? ಒತ್ತಾರೆ ಅದು ತಟ್ಟು ತುಂಬ ಬಿಗ್ದಿದ್ದಕ್ಕೆ ಅಲ್ವಾ ಈಗ ಆಕಳಿಸ್ತಾ ಕುಂತಿರೋದು. ಸರಿಯಾಗಿದ್ಯಾ? ಅಲ್ಲಿ ಒಬ್ಬನೇ ಗಂಗಾಧರ ಪಿಯೋನ್ ಮಾಡ್ಬೇಕು, ಹೋಗಿ ನೋಡ್ಕೊಳಕ್ಕಾಗೋದಿಲ್ವಿ? ಸರಿ, ನೋಡ್ತಿ. ಪರವಾಗಿಲ್ಲ ಬಿಡಿಯ ಮಾರ, ಹಣೆ 50 ತಗೊಳ್ಳಿ. ನೀನು ಸರಿಯಾಗಿದ್ಯಾ ಕಣಪ್ಪ. ಅವ್ವ, ನಾನು ಟೌನ್ ಮೆಸ್ ತಗೋ ಆಗ್ಬಿಟ್ಟು ಬರ್ತೀನಿ. ಹ್ಞೂ ಕಣವ, ಒಬ್ಬ ಪುಟ್ಟಕ್ಕ, ಪುಟ್ಟಕ್ಕ, ಇದೇನ್ರವ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ನಿನ್ನ ಮಗಳಿಂದ ನಮ್ಮ ಬದುಕೇ ಹಸ್ರಾಯ್ತು ಪುಟ್ಟಕ್ಕ. ಪುಟ್ಟಕ್ಕ, ನಿನ್ನ ಮಗಳು ನಮ್ಮ ಜೀವನಕ್ಕೆ ಆಧಾರ ಆಗ್ಬಿಟ್ರು. ನಾವು ಬದುಕಿರಾಗಂಟ ನಿಮ್ಮ ಮಗಳು ಸ್ನೇಹಾರು ನಾವು ಮರೆಯೋಕ್ಕಿಲ್ಲ ಪುಟ್ಟಕ್ಕ. ಇದೇನಿದು? ಇವ್ರು ಇವನೇನು ಹೇಳ್ತಾವ್ರೆ? ನೀವು ಹೇಳ್ತಿರೋದು ನಂಗೆ ಇವನು ಅರ್ಥ ಆಯ್ತಿಲ್ಲ ಕಣವ್ವ. ನಿನ್ನ ಮಗಳು ಸ್ನೇಹ ಸತ್ಯ ಸ್ವರ್ಗ ಸೇರಿದ್ರು ಆತ್ಮ ಆಗಿ ಬಂದು ನಮ್ಮ ಮನೆ ದೀಪ ಹಚ್ಚಿದ್ದಾಳೆ ಪುಟ್ಟಕ್ಕ.
ನಮ್ಮ ಗಂಡಂದಿರಿಗೆ ಭಯ ಉಡಿಸಿ ಎಣ್ಣೆನ ಮುಟ್ದಂಗೆ ಮಾಡಿದಾಳೆ ಪುಟ್ಟಕ್ಕ. ಅಷ್ಟೇ ಅಲ್ಲ, ಅಡ ಇಟ್ಟು ಜಮೀನ್ ಪತ್ರನೆಲ್ಲ ಬಡ್ಡಿ ಮಾದೇವ ನನಗೆ ವಾಪಸ್ ತಂದು ಕೊಟ್ಬಿಟ್ಟು ಅಂದ್ಬಿಟ್ಟಕ್ಕ. ಇದೆಲ್ಲ ನೀವು ಸ್ನೇಹ ಇಟ್ಟಿರೋ ಬೈದಿಂದಾನೇ ಆಗಿರೋದು ಪುಟ್ಟಕ್ಕ. ನಿಮ್ಮ ಮಗಳಂತೂ ನಮ್ಮ ಕಣ್ಣು ಕಾಣಕ್ಕಿಲ್ಲ, ಅದಕ್ಕೆ ನಾವೆಲ್ಲರೂ ಸೇರಿ ನಿಮಗೆ ಧನ್ಯವಾದ ಹೇಳಕ್ಕೆ ಬಂದೋ ಪುಟ್ಟಕ್ಕ. ಬಂಗಾರದಂಥ ಮಗಳನ್ನ ಎತ್ಬಿಟ್ಟು ನಮ್ಮ ಊರಿಗೆ ಒಳ್ಳೇದಾಯ್ತು ಪುಟ್ಟಕ್ಕ. ನಾವಿನ್ನ ಬರ್ತೀವಿ. ಅಲ್ಲ ಇದೇನಿದು ಆಶ್ಚರ್ಯ? ಹಾಂ ಅವ್ವ, ಇದೆಲ್ಲ ನಮ್ಮ ಸ್ನೇಹಕ್ಕನ ಮಹಿಮೆ. ಆನೆ ಇದ್ರೂ ಕೋಟಿ, ಸತ್ರು ಕೋಟಿ. ನೀನು ಎಲ್ರಿಗೂ ಐರಾವತ ಆಗ್ಬಿಟ್ಟಲ್ಲಪ್ಪ. ನೀನು ಬದುಕಿದಾಗಲೂ ಜನಕ್ಕೆ ಒಳ್ಳೇದನ್ನು ಮಾಡಿದೆ, ಸತ್ ಮ್ಯಾಕೂ ಒಳ್ಳೇದನ್ನೇ ಮಾಡ್ತಾ ಇದೀಯ. ಒಳ್ಳೇದು ಮಾಡಬೇಕು ಅಂತಲೇ ಅವತಾರ ತಾಳಿರೋ ಆತ್ಮ ಕಡವ ನೀನು, ಆತ್ಮ. ತೆಪ್ಪು ಮಾಡಿದವ್ರು ಎಡೆ ಮುರಿ ಕಟ್ಟಕ್ಕೆ ಅಂತಲೇ ಬಂದವಳೆ ಕಣವ. ನಮ್ಮ ಅಕ್ಕ ಸ್ನೇಹಕ್ಕೆ ಸ್ನೇಹ, ಸುಳ್ಳು ಮೋಸ ಮಾಡಿದವರು ಅವಳಿಗೆ ಸ್ವಾಹ. ಡಿ ಸಿ ಮೇಡಮ್ ಅವರೇ, ನೀವು ಚಿಕ್ಕವರಾಗಿದ್ದಾಗ ನಾನು ನಿಮಗೆ ಸಾಲನೆ ತಂದು ಕೊಟ್ಟಿದ್ದೀನಿ. ನೀವು ಆವಾಗಲೇ ಅದಕ್ಕೆ ಕಲ್ಲಲ್ಲಿ ಹೊಡೆದು ಶಿಕ್ಷೆ ಕೊಟ್ಟಿದ್ದೀರಿ. ಈಗ ಒಳ್ಳೆಯವನಾಗಿ ಮನೆ ಸೇರ್ಕೊಂಡಿದ್ದೀನಿ. ಇಲ್ಲೇನು ತಪ್ಪುಗಳು ಮಾಡ್ತಿಲ್ಲ. ದಯವಿಟ್ಟು ನನಗೇನು ಶಿಕ್ಷೆ ಕೊಡಬೇಡಿ. ಅಪ್ಪ, ಬರೀ ಕೈ ಮುಗಿದ್ರೆ ಸಾಕಾಗಲ್ಲ, 21 ಬಸ್ಗೆ ಹೊಡಿಬೇಕು. ಡಿ ಸಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ. 1. ಡಿ ಸಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ. 2. ಡಿ ಸಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ. 3. ಡಿ ಸಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ. 23. ಅಪ್ಪ, 3 ಆದ್ಮೇಲೆ 4 ಬರೋದು, 23 ಅಲ್ಲ. ನೀವು ಬಸ್ಗೆ ಹೊಡಿರಿ, ನಾನು ಎಣಿಸ್ಕೋತೀನಿ. ಅಯ್ಯೋ ಗಂಗಾಧರಪ್ಪ, ಇವ್ರ ಆಟ ನೋಡ್ಕೊಂಡು ನಿಂತ